ಶೇರ್ ಪಿಜ್ಜಾ ಮಾಡೋದಕ್ಕೆ ಬಂದು ಆಲ್ರೆಡಿ ಡೋನ ಬಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಂಜು ವ್ಲಾಗ್ಸ್. ಇವತ್ತು ನನ್ನ ಒಂದು ರ್ಯಾಂಡಮ್ ವ್ಲಾಗಾಗಿ ನೋಡ್ತೀರಿ, ಮಂಡೇ ವ್ಲಾಗ್. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇವತ್ತು ಕುಕಿಂಗ್ ಮಾಡೋಕ್ಕೋಗ್ತಾ ಇದ್ದೀವಿ. ಇವತ್ತು ನನ್ನ ಡೈಲಿ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಂದು ವಿಡಿಯೋಗಡೆ ಹೋಗೋಣ. ಇವತ್ತು ಹಾಲಿಡೇ ಇರೋದ್ನಿಂಕ ನಾವು ಇನ್ನೂ ತುಂಬ ಹೊತ್ತು ಮಲ್ಕೊಂಡೇ ಇದ್ರಿ. ಪಾಪುನು ನಮಗಿಂತ ಇನ್ನೂ ತುಂಬ ಹೊತ್ತು ಮಲಗಿದ್ಲು. ಅವಳು ಮಲ್ಕಿರ್ಬೇಕಾದ್ರೆ ಅವಳ ಪಕ್ಕದಲ್ಲಿ ಯಾವತ್ತೂ ಒಂದು ಬೊಮ್ಮೆ ಇರಲೇಬೇಕು, ಇಲ್ಲಾಂದರೆ ಎದ್ದು ಕೇಳ್ತಾನೆ ಇರ್ತಾಳೆ. ಎದ್ದಿದ್ದು ಲೇಟ್ ಆಯ್ತಲ್ವ, ಅದಕ್ಕೆ ಇವಾಗ ಕುಕ್ಕಿಂಗ್ ಮಾಡೋಕ್ಕೆ ಬಂದ್ರಿ. ಇವತ್ತು ಬಂದು ಮನೇಲೇ ಇರೋದ್ನಿಂಕ ಒಂದು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ರಿ. ನನಗೆ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡಬೇಕಾದ್ರೆ. ಈ ಥರ ವೆರೈಟಿ ರೈಸ್ ಎಲ್ಲ ಮಾಡಿದ್ರೆ ಪಾಪಗೂ ತುಂಬಾ ಇಷ್ಟ, ಲೈಕ್ ಮಾಡಿ ತಿಂತಾಳೆ. ಇಲ್ಲಿ ಬಂದು ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಸ್ವಲ್ಪ ಆಯಿಲ್ ಬಿಟ್ಕೊಂಡು ಅದರಲ್ಲಿ ಬಂದು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಸ್ಪೈಸಸ್ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವು ಏನೇನು ವೆಜಿಟೇಬಲ್ಸ್ ಎಲ್ಲ ಹಚ್ಚಿಟ್ಕೊಂಡಿರ್ತೀರೋ ಆ ವೆಜಿಟೇಬಲ್ ಒನ್ ಬೈ ಒನ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಥರ ಇದು ಮಾಡ್ಕೋಬೇಕು. ಆಮೇಲೆ ನಾವು ಏನು ಮಸಾಲ ರುಬ್ಬಿ ಇಟ್ಟಿಟ್ಕೊಂಡಿರ್ತೀರೋ ಆ ಮಸಾಲಾನ ಹಾಕ್ಕೊಂಡು ಆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಮಾಡ್ಕೋಬೇಕು. ಇದೆಲ್ಲ ಬೇಯ್ತಾ ಇರಬೇಕಾದ್ರೆ ನಾನು ಹೋಗ್ಬಿಟ್ಟು ಸ್ಪೈಸಿ ಬಾಕ್ಸ್ ಇತ್ತು, ಅದು ಸ್ವಲ್ಪ ಮೆರ್ಸಿಯಾಗಿತ್ತು. ಆ ಸ್ಪೈಸಿ ಬಾಕ್ಸ್ನ ಹೋಗ್ಬಿಟ್ಟು ನಾನೆಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಆಮೇಲೆ ಬಂದ್ಬಿಟ್ಟು ಮನೇಲಿರೋದಕ್ಕೆ ಇವರೆಲ್ಲ ಪಿಜ್ಜಾ ಕೇಳಿದ್ರು, ಅದಕ್ಕೆ ಡೋ ಕಲಿಸ್ತಾ ಇದ್ದೆ. ಇವಾಗ ಬಂದ್ಬಿಟ್ಟು ಪಿಜ್ಜಾ ಮಾಡೋದಕ್ಕೆ ಡೋ ರೆಡಿ ಮಾಡೋದಕ್ಕೆ ನಾನು ಈಸ್ಟ್ ಮಿಲ್ಕಲ್ಲಿ ಸೋಪ್ ಮಾಡಿ ಇಟ್ಟಿದ್ದೀನಿ. ಇದು ಬಫ್ ಅಂತ ಬಂದಮೇಲೆ ಮೈದಾನ ಬಂದು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ, ಡೋ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆಫ್ಟರ್ ಇದು ಬಫ್ ಅಂತ ಬಂದಿರುತ್ತೆ. ಆಮೇಲೆ ಅದನ್ನ ಬಂದ್ಬಿಟ್ಟು ನಾವು ಮಿಕ್ಸ್ ಮಾಡಿ ಡೋ ಇವಾಗ ಪಿಜ್ಜಾ ಮಾಡೋದಕ್ಕೆ ಬಂದು ಆಲ್ರೆಡಿ ಮಿಲ್ಕಾಗ ಬಂದ್ಬಿಟ್ಟು ಈಸ್ಟ್ನ ಸೋಪ್ ಮಾಡಿ ಇಟ್ಟಿದ್ದೆ. ಇವಾಗ ಬಂದ್ಬಿಟ್ಟು ಮೈದಾನ ಹಾಕ್ಕೊಂಡು ಮಿಕ್ಸ್ ಮಾಡಿ ಡೋನ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಹಾಫ್ ಆನ್ ಅವರ್ ಆಫ್ಟರ್ ಬಂದ್ಬಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಆಮೇಲೆ ಇದನ್ನ ಬಂದ್ಬಿಟ್ಟು ನಾವು ಪ್ರಾಸೆಸ್ ಮಾಡೋಣ. ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಡೋಗೆ ಬೇಕಾಗಿರೋದು ಫಸ್ಟು ಈಸ್ಟಲ್ಲಿ ಮಿಲ್ಕು, ಆಮೇಲೆ ಶುಗರ್ ಆ್ಯಡ್ ಮಾಡಿಬಿಟ್ಟು ಸೋಪ್ ಮಾಡಿ ಇಟ್ಬಿಟ್ಟು ಆಮೇಲೆ ಮೈದಾನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಡೋನ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ರಲ್ಲ, ಅದಕ್ಕೆ ಬಂದು ವಾಟರ್ ಹಾಕ್ಬಿಟ್ಟು ಅದರಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋ ಥರ ಬಿಟ್ಟು ಆಲ್ರೆಡಿ ರೈಸ್ನ ವಾಶ್ ಮಾಡಿ ಇಟ್ಟಿರ್ತೀರಲ್ಲ ಆ ರೈಸ್ನ ಇವಾಗ ಇದರಲ್ಲಿ ಹಾಕ್ಬಿಟ್ಟು ಸಾಲ್ಟ್ ಅದು ಕೊದ್ಮೇಲೆ ಸಾಲ್ಟ್ ಕರೆಕ್ಟಾಗಿದೆ ಅಂತ ನೋಡ್ಬಿಟ್ಟು ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೇ ಆಯಿತು ರೈಸ್. ಆಮೇಲೆ ಈ ಪ್ರಾಸೆಸ್ ಸಿಂಪಲೇ, ತರಕಾರಿ ಎಲ್ಲ ಹಚ್ಚಿಟ್ಬಿಟ್ರೆ ಟಕ್ ಟಕ್ ಅಂತ ಮಾಡಿಬಿಡ್ಬೋದು ಕ್ವಿಕ್ಕಾಗೆ. ಪಿಜ್ಜಾ ಮಾಡೋದಕ್ಕೆ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ನಾನು ಟೊಮೊಟೊ, ಗಾರ್ಲಿಕ್, ಆನಿಯನ್, ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, ಇದು ನಮ್ಮ ನಾರ್ಮಲ್ ಡೈಲಿ ಸಾಂಬಾರ್ಗೆ ಯೂಸ್ ಮಾಡ್ತೀರಲ್ಲ ಆ ಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಪಿಜ್ಜಾಗೆ ಏನು ಬೇಕು, ಡೋ ಆಗಲಿ ಸಾಸ್ ಆಗಲಿ ಏನು ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿಲ್ಲ, ಎಲ್ಲನೂ ಮನೆಯಲ್ಲೇ ಮೇಕ್ ಮಾಡ್ತಾಯಿದ್ದೀರಿ. ಅದೇ ಥರನೇ ಸಾಸೂ ಹಂಗೆ ಔಟ್ಸೈಡ್ ಬೇಡ, ಅದರಲ್ಲಿ ಪ್ರಿಸರ್ವೇಟಿವ್ ಅದು ಇದು ಅಂತ ಏನೇನ ಬೆರೆಸಿರ್ತಾರೆ. ಅದಕ್ಕೆ ಮನೆಯಲ್ಲೇ ಮೇಕ್ ಮಾಡೋಣ ಅಂದ್ಬಿಟ್ಟು ನಾನು ಬೇಸಿಕ್ನಿಂದ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಪಾಪುಗೆ ಬಂದ್ಬಿಟ್ಟು ಸ್ವಲ್ಪ ಹೆಲ್ತಿಯಾಗೂ ಕೊಡಬೇಕು ಅನ್ನೋದ್ರಿಂದನೇ ನಾನು ಮಾಡ್ತಾಯಿರೋದು. ಇಲ್ಲಿ ಬಂದ್ಬಿಟ್ಟು ರೈಸೂ ರೆಡಿ ಆಯಿತು, ಯಾಕಂದರೆ ತುಂಬಾ ಲೇಟಾಗಿತ್ತು. ನಾವು ಲಂಚೇ ನಾವು ಮಾಡಿದ್ದಂತ ಹೇಳ್ಬೋದು, ಯಾಕಂದರೆ ತುಂಬ ಲೇಟ್ ಆಗಿಬಿಡ್ತು, ಎದ್ದಿದ್ದೇ ಲೇಟ್ ಅಲ್ವಾ. ಆಮೇಲೆ ನೋಡೋಕ್ಕೆ ಈ ಥರ ಇತ್ತು, ರೈಸೂ ತುಂಬ ಚೆನ್ನಾಗೇ ಬಂದಿತ್ತು. ಆಮೇಲೆ ಈ ಕಡೆ ಸಾಸೂ ರೆಡಿ ಆಗ್ತಾಯಿದೆ. ಆಮೇಲೆ ವಾಟರ್ ಪ್ಯೂರಿಕ್ ಬಂದ್ಬಿಟ್ಟು 6 ಮಂತ್ ಆಗಿತ್ತು, ಅದಕ್ಕೆ ಫಿಲ್ಟರ್ ಚೇಂಜ್ ಮಾಡೋಕ್ಕೆ ಬಂದಿದ್ರು. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅವ್ರು ಹಾಕ್ಕೊಡ್ತಾಯಿದ್ರು. ಆಮೇಲೆ ಏನು ಅಷ್ಟು ಹೇಳೋದಕ್ಕೆ ಅಷ್ಟು ಓವರ್ ಸಾಲ್ಟ್ ಇಲ್ಲ ಅಂತಲೂ ಹೇಳಿದರು. ಆಮೇಲೆ ಪಾಪುಗೇನು ತುಂಬ ಡಿಲೇ ಆಯಿತು ಊಟ ತಿನ್ನಿಸೋದಕ್ಕೆ ಅಂದ್ಬಿಟ್ಟು ನಾನು ತಿನ್ನಿಸ್ತೀನಿ ಪಾಪುಗೆ ಅಂದ್ಬಿಟ್ಟು ನಾನು ತಿನ್ಸೋಕ್ಕೆ ಬಂದೆ. ಅಪ್ಪು ಅವರು ಸರ್ವಿಸ್ಗೆ ಬಂದಿದ್ರಲ್ವ, ಅವ್ರನ್ನ ನೋಡ್ತಾಯಿದ್ರು.
ಆಮೇಲೆ ಪಾಪು ತುಂಬಾ ಎಂಜಾಯ್ ಮಾಡಿ ತಿಂತಾಳೆ. ನೋಡಿದ್ರ ನಾನು ಹೇಳಿದ್ನಲ್ವ ವೆಜಿಟೇಬಲ್ ರೈಸ್ ಅಂದ್ರೆ ತುಂಬ ಇಷ್ಟ ಅವಳಿಗೆ. ತರಕಾರಿ ಹಣ್ಣುಗಳು ಈ ಥರ ಎಲ್ಲ ತುಂಬಾ ಇಷ್ಟ. ನಾವು ಈ ಥರ ಅಭ್ಯಾಸ ಮಾಡ್ತಿರೋ ಆ ಥರನೇ ಇರ್ತಾರೆ ಮಕ್ಕಳು. ಆಮೇಲೆ ಇಲ್ಲಿ ಬಂದು ನಾನು ಪಿಜ್ಜಾಗೆ ಮಿಕ್ಸ್ ಮಾಡಿ ಇಟ್ಟಿರೋ ಡೋನು ಅಷ್ಟೇ ತುಂಬ ಚೆನ್ನಾಗೇ ಬಂದಿತ್ತು. ಯಾಕಂದರೆ ನಾವು ಈಸ್ಟ್ ಬಂದು ಯಾವ ಕ್ವಾಲಿಟಿ ಹಾಕ್ತಿರೋ ಆ ಥರನೇ ಇರುತ್ತೆ. ಅದಕ್ಕೆ ಚೆನ್ನಾಗಿರೋ ಈಸ್ಟ್ ಹಾಕಬೇಕು, ಅದಕ್ಕೆ ಚೆನ್ನಾಗಿ ಬರ್ತೈತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಡೋ ಬಂದು ನಮಗೆ ಒಂದು ಪಿಜ್ಜಾಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಸ್ಪ್ಲಿಟ್ ಮಾಡಿ ಎತ್ಕೊಂಡು ಚೆನ್ನಾಗಿ ಈ ಥರ ತೀಡಿಟ್ಕೋಬೇಕು. ಅದರಲ್ಲಿ ಬಂದುಬಿಟ್ಟು ಹೋಲ್ಸ್ ಮಾಡಿ ಇಟ್ಕೊಂಡು ನಾನು ಓವನ್ ಬಂದು 10 ಮಿನಿಟ್ಸ್ ಫ್ರೀ ಹೀಟ್ ಮಾಡಿದ್ದೆ. ನಾನು ಓವನ್ ಯೂಸ್ ಮಾಡ್ತಾ ಇರೋದು ಅಗರವರ OTGದ ಯೂಸ್ ಮಾಡ್ತಾಯಿದ್ದೀನಿ. 25 ಲೀಟರ್ ಇದು. ಇಲ್ಲಿ ಬಂದು ನಾನು ಪಿಜ್ಜಾ ಬೇಸ್ ಇದೆಯಲ್ಲ, ಆ ಬೇಸ್ನ ಬಂದು 10 ಮಿನಿಟ್ಸ್ ಬೇಕ್ ಮಾಡಿ ಎತ್ಕೊಳ್ತೀನಿ. ಟಾಪಲ್ಲಿ ಮಟ್ಟು ಬೇಕಾದರೆ ಸಾಕು. ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಇಲ್ಲಿ ಬಂದುಬಿಟ್ಟು ಟೊಮೊಟೊ, ಆಮೇಲೆ ಪನ್ನೀರ್, ಆನಿಯನ್, ಆಮೇಲೆ ಇಲ್ಲಿ ಕಾರ್ನ್ ತೊಗೊಂಡಿದ್ದೀನಿ. ನಾನಿವತ್ತು ವೆಜ್ ಪಿಜ್ಜಾನೇ ಮಾಡ್ತಾ ಇರೋದು. ಇಷ್ಟೊಂದು ತೊಗೊಂಡಿದ್ದೀನಿ. ನಾನಿಲ್ಲಿ ಬಂದುಬಿಟ್ಟು ಆದಷ್ಟು ಹೆಲ್ತಿಯಾಗೆ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾವು ಯಾವಾಗೂ ಅಷ್ಟೇ ಔಟ್ಸೈಡ್ ತಿನ್ನೋದರಲ್ಲಿ ನಾವು ಅವಾಯ್ಡ್ ಮಾಡ್ಕೋಬೇಕು. ಅದರಲ್ಲಿ ಈ ಥರ ಒಂದು ದಿವಸ ಕ್ರೇವಿಂಗ್ಸ್ ಆಗುವಾಗೆ ತಿನ್ನೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೆ ನಾನು ಇವ್ರಿಗೆ ಕ್ರೇವಿಂಗ್ಸ್ ಆಗಿರೋದ್ರಿಂದ ನಾನು ಮನೇಲೇ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿರೋರು ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗೇ ಇರ್ತೀರಲ್ವ, ಆ ಥರನೇ. ಇಲ್ಲಿ ಬಂದುಬಿಟ್ಟು ನಾನು ಪಿಜ್ಜಾ ಬೇಸು ಆಲ್ರೆಡಿ ಬೇಕ್ ಮಾಡಿ ಎತ್ಕೊಂಡಿದ್ದೀನಲ್ವ, ಅದರಲ್ಲಿ ಬಂದುಬಿಟ್ಟು ಸಾಸು ಮನೇಲೇ ಹೋಮ್ ಮೇಡ್ ಸಾಸ್ ರೆಡಿ ಮಾಡಿರೋದನ್ನ ಸಾಸ್ ಹಾಕ್ಕೊಂಡು ಮೇಲೆ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಮೂಲ್ ಅವರ ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇದರಲ್ಲಿ ಬಂದುಬಿಟ್ಟು ಯಾವ ಚೀಸ್ ಕಂಫರ್ಟಬಲ್ ಆಗಿದೆಯೋ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಮಸಾಲ ಚೀಸ್ ಮಟ್ಟದ ಯೂಸ್ ಮಾಡಬೇಕು ಪಿಜ್ಜಾಗೆ, ಆವಾಗೇ ಚೆನ್ನಾಗಿರ್ತೈತೆ. ಆಮೇಲೆ ಬಂದ್ಬಿಟ್ಟು ನಾವಿಲ್ಲಿ ಒಂದೊಂದೇ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀರಲ್ವ, ಕ್ಯಾಪ್ಸಿಕಮ್, ಟೊಮೊಟೊ, ಪನ್ನೀರ್, ಆನಿಯನ್, ಆಮೇಲೆ ಕ್ಯಾಪ್ಸಿಕಮ್ ಇವೆಲ್ಲ ಆ್ಯಡ್ ಮಾಡ್ಕೊಬೋದು. ಪಿಜ್ಜಾ ಅಂತೂ ಮನೇಲಿ ಮಾಡಿದ್ರೇನೂ ಅಷ್ಟೇ, ಅಂಗಡಿಯಲ್ಲಿ ತೊಗೊಂಡ್ರೇನೂ ಅಷ್ಟೇ, ಮನೆಯಲ್ಲೇ ಹೆಲ್ತಿಯಾಗೇ ಇರುತ್ತೆ. ನೀವೂ ಟ್ರೈ ಮಾಡಿ. ಆಮೇಲೆ ಪಿಜ್ಜಾ ಅಂತೂ ನಮಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹೋಪ್ ನೀವು ಟ್ರೈ ಮಾಡಿ.
ಬೇಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಇವಾಗ ಬಂದು ಓವನಲ್ಲಿ ಬಂದು ವೆಜಿಟೇಬಲ್ಸ್ ಟಾಪಿಂಗ್ಸ್ ಎಲ್ಲ ಹಾಕಿದ್ರಲ್ವ, ಇವಾಗ ಒಂದು 20 ಮಿನಿಟ್ಸ್ ಬೇಕ್ ಮಾಡಿ ಎತ್ತಿದ್ರೇ ಸಾಕು. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಪಿಜ್ಜಾ. ಇದೇ ಥರನೇ ರೆಡಿ ಆಗುತ್ತೆ. ಒಂದು ಬ್ಯಾಚ್ ಎತ್ಬಿಟ್ಟು ಇನ್ನೊಂದು ಬ್ಯಾಚ್ ಇಟ್ಟಿದ್ದೀನಿ. ಇವಾಗ ಎತ್ತಿರೋ ಬ್ಯಾಚ್ನ ಬಂದು ನಾವೆಲ್ಲರೂ ಬ್ಯಾಟಿಂಗ್ ಮಾಡೋಕ್ಕೆ ಹೋಗೋಣವಾ. ನೋಡಿ ಆ ಪಿಜ್ಜಾ ಮೇಲೆ ಹಾಕಿರೋ ಟಾಪಿಂಗ್ಸು ವೆಜಿಟೇಬಲ್ಸು ಎಲ್ಲನೂ ಎಷ್ಟೊಂದು ಕಲರ್ಫುಲ್ ಅಂದರೆ ಕಲರ್ಫುಲ್ಲು. ತಿನ್ನೋದಕ್ಕೂ ಅಷ್ಟೇ ಹೆಲ್ತಿಯಾಗಿರುತ್ತೆ. ಬಟ್ ಮೈದಾ ಒಂದು ಆ್ಯಡ್ ಮಾಡಿರೋದೊಂದು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ಟೈಮ್ ಇಲ್ಲ ಒಂದು ಟೈಮ್ ಏನಾನ ಒಂದು ತಿನ್ನಬೇಕಾಗತ್ತೆ. ಆಮೇಲೆ ಬಂದು ಇದ್ರ ಮೇಲೆ ಟಾಪಿಂಗ್ಸ್ ಬಂದು ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು. ಪಾಪು ಅಂತೂ ವೆಜಿಟೇಬಲ್ಸ್ ಅಲ್ಲಿ ಮೇಲಿರೋ ವೆಜಿಟೇಬಲ್ಸ್ ಮಟ್ಟನೇ ಅವಳು ಎತ್ಕೊಂಡು ತಿಂತಾಯಿದ್ಲು. ಬಿಸಿ ಬಿಸಿ ಅಲ್ವಾ, ಮಗು ಕೈಲಿ ತಿನ್ನೋಕ್ಕಾಗಿಲ್ಲ. ಆದರೆ ತುಂಬ ಎಂಜಾಯ್ ಮಾಡಿ ತಿಂದಳು. ಇಷ್ಟನಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳಿದ್ಲು. ಓಕೆ, ಯಾವತ್ತೋ ಒಂದು ಟೈಮ್ ಈ ಥರ ತಪ್ಪದಿರೋ ಒಂದು ಟೈಮ್ ಕೊಡೋದ್ರಿಂದ ಏನೂ ಆಗೋದಿಲ್ಲ ಅಂದ್ಬಿಟ್ಟು ಅಪ್ಪನೂ ಅಷ್ಟೇ ತಿಂತಾಯಿದ್ರು. ತುಂಬ ಬಿಸಿ ಬಿಸಿಯಾಗಿತ್ತಲ್ವ, ಯಾಕಂದರೆ ಚೀಸ್ ಬಂದು ತುಂಬ ಗಟ್ಟಿ ಆಗಿಬಿಡುತ್ತೆ. ತುಂಬ ಹೊತ್ತು ಆರಾಗಿ ಬಿಟ್ಬಿಟ್ರೆ ಬೇಕ್ ಮಾಡಿದ ತಕ್ಷಣ ತಿಂದ್ರೇ ಒಳ್ಳೆಯದು ಅಷ್ಟೇ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಫ್ಯಾಮ್ಲಿನೇ ಕೂತ್ಕೊಂಡು ನಾವು ಈ ಪಿಜ್ಜಾನ ಬ್ಯಾಟಿಂಗ್ ಮಾಡ್ತಾಯಿದ್ರಿ. ಒಂದು ಹೆಲ್ತಿ ವರ್ಷನಲ್ಲಿನೂ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಪಾಪುಗೆ ಹೇಗೆ ತಿನ್ನೋದಂತ ಗೊತ್ತಿಲ್ಲ, ಅದರಲ್ಲಿ ಹಾಕಿರೋ ವೆಜ್ಜಿಸ್ ಆಗಲಿ, ಆಮೇಲೆ ಪನ್ನೀರ್, ಕಾರ್ನ್ ಇವೆಲ್ಲ ತುಂಬ ಎಂಜಾಯ್ ಮಾಡಿ ತಿಂದಳು. ನೀವು ಅಷ್ಟೇ ಔಟ್ಸೈಡಲ್ಲಿ ಬಂದ್ಬಿಟ್ಟು ಎಷ್ಟೋ ಜಂಕ್ಸ್ ಇದೆ, ಅದನ್ನ ಆಲ್ಟ್ರ್ ಮಾಡಿಬಿಟ್ಟು ಮನೇಲೇ ನೀವೇ ಒಂದು ಹೆಲ್ತಿ ವರ್ಷನಲ್ಲಿ ಕೊಡ್ಬೋದು. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ತುಂಬ ಹೆಲ್ತಿಯಾಗಿ ಕೊಟ್ಟರೆ ಅಂತ ನಮಗೂ ಒಂದು ಫೀಲ್ ಇರುತ್ತೆ. ತುಂಬ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾಯಿದ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅವಾಗೆ ನಿಮಗೆ ನೋಟಿಫಿಕೇಷನು ಬರುತ್ತೆ. ಯಾರು ಕುಶಾನಿ? ಯಾರು ಕಾಲು? ಅಮ್ಮಕ್ಕ. ನಂಗ? ಥ್ಯಾಂಕ್ ಯು ಮಗಳೇ. ಇದು ನಮ್ಮ ಒಂದು ಈವ್ನಿಂಗ್ ರೊಟೀನು. ಸ್ವಲ್ಪ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿದ್ರಿ. ಅಪ್ಪು, ನಾನು, ಪಾಪು ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡಿಕೊಂಡು ವಾಕಿಂಗ್ ಮಾಡ್ಕೊಂಡಿದ್ರಿ. ಪಾಪುಗೆ ಅಲ್ಲಿ ಯಾರೋ ಒಂದು ಫ್ಲಾಗ್ ಸಿಕ್ಕಿತ್ತು. ಯಾರೋ ಆ್ಯಕ್ಟಿವಿಟಿ ಮಾಡಿದ್ರೆ ನಮ್ಮ ಮಕ್ಕಳು. ಆ ಫ್ಲಾಗ್ ಸಿಕ್ಕಿದ್ದಕ್ಕೆ ಫ್ಲಾಗ್ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಇದು ಏನು ಅಂತೆಲ್ಲ ಕೇಳ್ತಾಯಿದ್ಲು. ನಾವು ಅವ್ಳಿಗೆ ಹೇಳ್ಕೊಡ್ತಾಯಿದ್ರಿ. ಹೋಪ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.